ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬ್ರಿಗೇಡ್ ದೇವಸ್ಥಾನ 5 ಲಕ್ಷಕ್ಕಿಂತ ಕಡಿಮೆ ಆದಾಯ, ನೌಕರರ ಸಂಬಳ, ಅರ್ಚಕರ ಸಂಬಳ ಹೋಗಿ ಏನೂ ಕೂಡ ಉಳಿಯೋದಿಲ್ಲ. ಆ ದೇವಸ್ಥಾನ ಅದು ಬಿ ಗ್ರೇಡ್ ದೇವಸ್ಥಾನ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆ, ನೌಕರರ ಸಂಬಳ, ಅರ್ಚಕರ ಸಂಬಳ ಹೋಗಿ ಏನೂ ಕೂಡ ಉಳಿಯೋದಿಲ್ಲ. 20 ವರ್ಷದಿಂದ ಪಾಲಿಕೆಯವರು ಕರಗಕ್ಕೆ ಅನುದಾನವನ್ನ ಕೊಡ್ತಾ ಇದ್ದಾರೆ. ಸುಮಾರು 2 ಕೋಟಿ ಹಣವನ್ನ ಕರಗಕ್ಕೆ ಕೊಡ್ತಾ ಇದ್ರು. ಹುಂಡಿ ಹಣ ಎಣಿಕೆ ವೇಳೆ ವ್ಯವಸ್ಥಾಪನಾ ಮಂಡಳಿ ಇರುತ್ತೆ. ಹುಂಡಿ ಹಣ ಎಣಿಕೆ ಮಾಡುವಾಗ ಸಿಸಿ ಕ್ಯಾಮೆರಾ ಇರಬೇಕು. ಹೇಗಿದ್ರೂ ಕೂಡ ಹೇಗೆ ಕಳ್ಳತನ ಆಯಿತು ಅನ್ನೋದನ್ನ ತನಿಖೆ ಮಾಡಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅದು ಬಿ ಗ್ರೇಡ್ ದೇವಸ್ಥಾನ. ಬಿ ಗ್ರೇಡ್ ಅಂದರೆ 5 ಲಕ್ಷದಿಂದ 25 ಲಕ್ಷ ಆದಾಯ ಇರತಕ್ಕಂಥ ದೇವಸ್ಥಾನ. ಅಲ್ಲಿ ಅರ್ಚಕರ ಸಂಬಳ ಮತ್ತು ನೌಕರರ ಸಂಬಳ ಎಲ್ಲ ಹೋಗಿ ಹಣ ಏನು ಹೆಚ್ಚಾಗಿ ಏನು ಉಳಿಯೋದೇ ಇಲ್ಲ ಅಲ್ಲಿ. ಅದಕ್ಕೆ ಮಹಾನಗರ ಪಾಲಿಕೆಯವರು ಸುಮಾರು ಒಂದು 20 ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ಅನುದಾನ ಕೊಡ್ತಾರೆ. ಕರಗದ ಟೈಮಲ್ಲಿ ಮೊದಲೆಲ್ಲ ಕಡಿಮೆ ಕೊಡ್ತಾಯಿದ್ರು, 25 ಲಕ್ಷದಿಂದ ಸ್ಟಾರ್ಟ್ ಆಗಿ 2 ಕೋಟಿವರೆಗೂ ಕೂಡ ಕೊಡ್ತಾರೆ. ಆಮೇಲೆ ಅದನ್ನು ಹಿಂದೆ ಕೋರ್ಟಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಟ್ರು ಇವರು ADC ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳ ಉಸ್ತುವಾರಿನಲ್ಲಿ ಆಗಬೇಕು ಅಂತ, ಯಾಕಂದರೆ ಕಮಿಟಿ ಅವಧಿ ಮುಗಿದಿತ್ತು, ಅದಕ್ಕೆ ತೀರ್ಮಾನ ತೊಗೊಂಡಿದ್ರು. ಆಮೇಲೆ ನಾನು ಈಗ ಏನು ತೀರ್ಮಾನ ತೊಗೊಂಡಿದ್ದೀನಿ ಅಂದರೆ BBMP ಅವರು ಏನು ಹಣ ಕೊಡ್ತಾರೆ ಅದನ್ನು ಅವರೇ ಖರ್ಚು ಮಾಡಲಿ. ಈಗ ಉದಾಹರಣೆಗೆ ಮೊನ್ನೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಳ್ಳೆಕಾಯಿ ಪರೀಕ್ಷೆಗೆ BBMP ಅವರು ಸಾಕಷ್ಟು ಅನುದಾನ ಕೊಟ್ಟಿದ್ದರು. ಅದು BBMP ಅವರೇ ಟೆಂಡರ್ ಕರೆದು ಅವರೇ ಬಿಲ್ಲು ಕೊಡೋ ಕೆಲಸ ಮಾಡಿಕೊಳ್ತಾರೆ. ಈ ಸಲ ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದು BBMP ವತಿಯಿಂದನೇ ಅಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅವರೇ ಟೆಂಡರ್ ಕರೆದು ಅವರೇ ಮಾಡಿ ಅವರೇ ಬಿಲ್ ಕೊಡಲಿ ಅಂತ ಸೂಚನೆಯನ್ನು ಅವ್ರಿಗೆ ಕೊಡ್ತೀನಿ. ಮತ್ತು A ಗ್ರೇಡು B ಗ್ರೇಡ್ ಟೆಂಪಲ್ಸಲ್ಲಿ ಈ ಹುಂಡಿ ಹಣ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ 4 ಜನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇರಬೇಕು, ಅಧ್ಯಕ್ಷರು ಇರಬೇಕು, ಮತ್ತು CC ಕ್ಯಾಮ್ರಾ ಇರಬೇಕು ಅಂತ ಕಡ್ಡಾಯ ಇರುತ್ತೆ. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ